ಒಂದು ಪರಿಪೂರ್ಣ ಜೀವನವನ್ನು ಕಲ್ಪಿಸಿಕೊಳ್ಳಿ. ಬಿಲ್ ಎಂಬ ಸುಂದರ ವೈದ್ಯ ಮತ್ತು ಅವನ ಸುಂದರ ಪತ್ನಿ ಆಲಿಸ್. ಆದರೆ ಕೆಲವೊಮ್ಮೆ ಪರಿಪೂರ್ಣ ಜೀವನದಲ್ಲಿಯೂ ಸಹ ದೊಡ್ಡ ಭಯಾನಕ ರಹಸ್ಯಗಳಿವೆ. ಬಿಲ್ ಮತ್ತು ಆಲಿಸ್ ಒಂದು ಅಲಂಕಾರಿಕ ಕ್ರಿಸ್ಮಸ್ ಪಾರ್ಟಿಗೆ ಹೋಗುತ್ತಾರೆ. ಅಲ್ಲಿ ಅವರು ಇತರ ಶ್ರೀಮಂತ ಪ್ರಮುಖ ಜನರನ್ನು ಭೇಟಿಯಾಗುತ್ತಾರೆ. ಪಾರ್ಟಿಯಲ್ಲಿ ಒಬ್ಬ ಮನುಷ್ಯ ಆಲಿಸ್ನೊಂದಿಗೆ ಫ್ಲರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ ಮತ್ತು ಒಬ್ಬ ಮಹಿಳೆ ಬಿಲ್ನೊಂದಿಗೆ ಫ್ಲರ್ಟ್ ಮಾಡಲು ಪ್ರಯತ್ನಿಸುತ್ತಾಳೆ. ಅದೇ ರಾತ್ರಿ ತಡವಾಗಿ ಮನೆಗೆ ಹಿಂದಿರುಗಿದ ಅವರು ತಮ್ಮ ಭಾವನೆಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಆಲಿಸ್ ಬಿಲ್ನನ್ನು ಕೇಳುತ್ತಾಳೆ, ನಾವು ನಿಜವಾಗಿಯೂ ಒಬ್ಬರಿಗೊಬ್ಬರು ಪ್ರಾಮಾಣಿಕರಾಗಿದ್ದೇವೆ ಎಂದು ನೀವು ಭಾವಿಸುತ್ತೀರಾ? ಬಿಲ್ ಹೇಳುತ್ತಾನೆ, ಖಂಡಿತ ಹೌದು. ನಾವು ಒಬ್ಬರನ್ನೊಬ್ಬರು ಆಳವಾಗಿ ಮತ್ತು ನಿಜವಾಗಿಯೂ ಪ್ರೀತಿಸುತ್ತೇವೆ. ನಂತರ ಆಲಿಸ್ ಅವನಿಗೆ ಒಂದು ದೊಡ್ಡ ಆಶ್ಚರ್ಯಕರ ರಹಸ್ಯವನ್ನು ಹೇಳುತ್ತಾಳೆ. ಅವಳು ಒಮ್ಮೆ ಅವನಿಗೆ ಬಹುತೇಕ ಮೋಸ ಮಾಡಿದ ಬಗ್ಗೆ. ಅವಳು ಒಬ್ಬ ಸುಂದರ ಬಲಶಾಲಿ ನೌಕಾಪಡೆಯ ಅಧಿಕಾರಿಯನ್ನು ನೋಡಿದಳು ಮತ್ತು ಅವನ ಬಗ್ಗೆ ಪ್ರಬಲವಾದ ರಹಸ್ಯ ಆಸೆಯನ್ನು ಅನುಭವಿಸಿದಳು ಎಂದು ಹೇಳಿದಳು. ಆ ಮನುಷ್ಯನೊಂದಿಗೆ ಕೇವಲ ಒಂದು ರಾತ್ರಿಗಾಗಿ ಎಲ್ಲವನ್ನೂ ಬಿಟ್ಟುಕೊಡಲು ಅವಳು ಸಿದ್ಧಳಾಗಿದ್ದಳು ಎಂದು ಹೇಳಿದಳು. ಬಿಲ್ ಈ ಕಥೆಯಿಂದ ಸಂಪೂರ್ಣವಾಗಿ ಆಘಾತಕ್ಕೊಳಗಾಗುತ್ತಾನೆ ಮತ್ತು ತೀವ್ರವಾಗಿ ನೋಯುತ್ತಾನೆ. ತನ್ನ ಹೆಂಡತಿ ತನ್ನಿಂದ ದೂರವಿರುವ ಇಂತಹ ಪ್ರಬಲ ಆಕರ್ಷಣೆಯನ್ನು ಅನುಭವಿಸಿದ್ದಳು ಎಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನು ಮನೆಯಿಂದ ಹೊರಡುತ್ತಾನೆ, ಕೋಪ ಮತ್ತು ಗೊಂದಲವನ್ನು ಅನುಭವಿಸುತ್ತಾ ನಗರದ ತಂಪು ಕತ್ತಲೆಯ ಬೀದಿಗಳಲ್ಲಿ ನಡೆಯುತ್ತಾನೆ. ಅವನು ಯೋಚಿಸುತ್ತಲೇ ಇರುತ್ತಾನೆ, ಅವಳು ಏಕೆ ಬೇರೊಬ್ಬ ಮನುಷ್ಯನೊಂದಿಗೆ ಇರಲು ಬಯಸಿದಳು? ಮ್ಯಾರಿಯನ್ ಎಂಬ ಸುಂದರ ಯುವತಿ ಅವನ ಹಿಂದೆ ಬೀದಿಗೆ ಬರುತ್ತಾಳೆ. ಅವಳ ತಂದೆ ತೀರಿಕೊಂಡಿದ್ದರಿಂದ ಅವಳು ದುಃಖಿತಳಾಗಿದ್ದಾಳೆ ಮತ್ತು ಅವಳಿಗೆ ವೈದ್ಯರ ಅಗತ್ಯವಿದೆ. ಬಿಲ್ ಅವಳೊಂದಿಗೆ ಅವಳ ಅಪಾರ್ಟ್ಮೆಂಟ್ಗೆ ಹೋಗುತ್ತಾನೆ. ಆದರೆ ಯಾರೊಂದಿಗೂ ಸಹಾಯ ಮಾಡಲು ಅವನು ತುಂಬಾ ಅಸಮಾಧಾನಗೊಂಡಿರುವುದರಿಂದ ಬೇಗನೆ ಹೊರಡುತ್ತಾನೆ. ಅವನ ಮನಸ್ಸು ಆಲಿಸ್ನ ಮಾತುಗಳ ಮೇಲೆ ಮಾತ್ರ ಕೇಂದ್ರೀಕೃತವಾಗಿದೆ. ಅವನು ತನ್ನ ಸ್ನೇಹಿತ ನಿಕ್ ಪಿಯಾನೋ ನುಡಿಸುವ ಜಾಜ್ ಕ್ಲಬ್ನಲ್ಲಿ ನಿಲ್ಲುತ್ತಾನೆ. ನಿಕ್ ಬಿಲ್ಗೆ ರಹಸ್ಯವಾದ ಮುಖವಾಡ ಪಾರ್ಟಿಯ ಬಗ್ಗೆ ಒಂದು ವಿಚಿತ್ರ ಕಥೆಯನ್ನು ಹೇಳುತ್ತಾನೆ. ಅಲ್ಲಿ ಕೆಲವು ವಿಶೇಷ ಜನರು ಮಾತ್ರ ಹೋಗುತ್ತಾರೆ. ನಿಕ್ ವಿವರಿಸುತ್ತಾನೆ, ಈ ಪಾರ್ಟಿಯು ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ಜನರಿಗೆ ಒಂದು ಖಾಸಗಿ ಕ್ಲಬ್ನಂತಿದೆ. ಅವನು ಹೇಳುತ್ತಾನೆ, ಇದು ಅವರು ಜಗತ್ತಿನಿಂದ ದೂರ ತಮಗೆ ಬೇಕಾದುದನ್ನು ಮಾಡುವ ಸ್ಥಳವಾಗಿದೆ. ಬಿಲ್ ಯೋಚಿಸುತ್ತಾನೆ, ಬಹುಶಃ ಆಲಿಸ್ ಮೋಸ ಮಾಡಲು ಬಯಸಿದರೆ ನಾನು ಕೂಡ ನನ್ನದೇ ಆದ ರಹಸ್ಯ ಆಸೆಗಳನ್ನು ಅನ್ವೇಷಿಸಬಹುದು. ಅವನು ಈ ನಿಗೂಢ ಪಾರ್ಟಿಗೆ ಹೋಗಲೇಬೇಕು ಎಂದು ನಿರ್ಧರಿಸುತ್ತಾನೆ. ಅವನು ಒಂದು ಅಲಂಕಾರಿಕ ಟಕ್ಸೆಡೋವನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾನೆ ಮತ್ತು ಅವನ ಸ್ನೇಹಿತ ನಿಕ್ ಹೇಳಿದಂತೆ ಧರಿಸಲು ಒಂದು ವಿಚಿತ್ರ ಭಯಾನಕ ಮುಖವಾಡವನ್ನು ಕಂಡುಕೊಳ್ಳುತ್ತಾನೆ. ಅವನು ಒಂದು ವಿಚಿತ್ರ ಉತ್ಸಾಹ ಮತ್ತು ಭಯವನ್ನು ಅನುಭವಿಸುತ್ತಾನೆ. ಬಿಲ್ನನ್ನು ಗ್ರಾಮಾಂತರದಲ್ಲಿರುವ ಒಂದು ದೊಡ್ಡ ಕತ್ತಲೆಯ ಮಹಲುಗೆ ಕರೆದೊಯ್ಯಲಾಗುತ್ತದೆ. ಪ್ರವೇಶಿಸಲು ಅವನು ನಿಕ್ ಅವನಿಗೆ ನೀಡಿದ ರಹಸ್ಯ ಪಾಸ್ವರ್ಡ್ ಅನ್ನು ಬಳಸಬೇಕು. ಮಹಲಿನ ಒಳಗೆ ವಾತಾವರಣವು ರಹಸ್ಯ ಮತ್ತು ವಿಚಿತ್ರ ಸಂಗೀತದಿಂದ ದಟ್ಟವಾಗಿರುತ್ತದೆ. ಎಲ್ಲರೂ ಮುಖವಾಡಗಳು ಮತ್ತು ಉದ್ದನೆಯ ಹರಿಯುವ ನಿಲುವಂಗಿಗಳನ್ನು ಧರಿಸಿದ್ದಾರೆ. ಇದು ಆ ರಹಸ್ಯ ಪಾರ್ಟಿ. ಜನರು ನಿಧಾನವಾಗಿ ವಿಚಿತ್ರವಾದ ರೀತಿಯಲ್ಲಿ ನೃತ್ಯ ಮಾಡುತ್ತಿದ್ದಾರೆ ಮತ್ತು ಒಂದು ಮೌನ ರಹಸ್ಯ ಉದ್ದೇಶದಿಂದ ಚಲಿಸುತ್ತಿದ್ದಾರೆ. ಬಿಲ್ ಕೋಣೆಗಳಲ್ಲಿ ಅಲೆದಾಡುತ್ತಾನೆ, ಮುಖವಾಡ ಹಾಕಿದ ಜನರನ್ನು ಗಮನಿಸುತ್ತಾನೆ. ಅವನು ಮೊದಲು ನೋಡದ ವಿಷಯಗಳನ್ನು ನೋಡುತ್ತಾನೆ, ನಿಷಿದ್ಧವೆಂದು ಭಾವಿಸುವ ವಿಷಯಗಳನ್ನು ನೋಡುತ್ತಾನೆ. ಜವಾಬ್ದಾರಳಾಗಿರುವ ಸುಂದರವಾದ ಮುಖವಾಡ ಹಾಕಿದ ಮಹಿಳೆಯಿಂದ ಅವನು ಶೀಘ್ರದಲ್ಲೇ ಗಮನಿಸಲ್ಪಡುತ್ತಾನೆ. ಅವಳು ಅವನನ್ನು ಕೇಳುತ್ತಾಳೆ, ನೀವು ಇಲ್ಲಿ ಏಕೆ ಇದ್ದೀರಿ? ನೀವು ಇಲ್ಲಿಯವರು ಅಲ್ಲ. ಬಿಲ್ ಭಯಪಡುತ್ತಾನೆ, ಆದರೆ ಅವನು ಶಾಂತವಾಗಿ ವರ್ತಿಸಲು ಪ್ರಯತ್ನಿಸುತ್ತಾನೆ ಮತ್ತು ನನ್ನನ್ನು ಆಹ್ವಾನಿಸಲಾಗಿದೆ, ನಾನು ಕೇವಲ ನೋಡಲು ಬಂದಿದ್ದೇನೆ ಎಂದು ಹೇಳುತ್ತಾನೆ. ಹಠಾತ್ತನೆ ತುಂಬಾ ಪರಿಚಿತವಾಗಿ ಕಾಣುವ ಮತ್ತೊಬ್ಬ ಮುಖವಾಡ ಹಾಕಿದ ಮಹಿಳೆ ಬಿಲ್ನ ಕೈಯನ್ನು ಹಿಡಿಯುತ್ತಾಳೆ. ಅವಳು ಅವನನ್ನು ಜನಸಂದಣಿಯಿಂದ ದೂರ ಒಂದು ಶಾಂತ ಕೋಣೆಗೆ ಎಳೆಯುತ್ತಾಳೆ. ಶಾಂತ ಕೋಣೆಯಲ್ಲಿ ಅವಳು ಹೇಳುತ್ತಾಳೆ, ನಿಮ್ಮ ಮುಖವಾಡವನ್ನು ತೆಗೆದುಹಾಕಿ, ನಾನು ನಿಮ್ಮನ್ನು ನೋಡಲು ಬಯಸುತ್ತೇನೆ, ಆದರೆ ನನ್ನ ಹೆಸರನ್ನು ಯಾರಿಗೂ ಹೇಳಬಾರದು. ಬಿಲ್ ತನ್ನ ಮುಖವಾಡವನ್ನು ತೆಗೆದುಹಾಕುತ್ತಾನೆ. ಮಹಿಳೆ ಅವನಿಗೆ ಮುತ್ತು ನೀಡಲು ಪ್ರಾರಂಭಿಸುತ್ತಾಳೆ. ಆದರೆ ಬೇರೆ ಏನಾದರೂ ನಡೆಯುವ ಮೊದಲು ಒಂದು ಎತ್ತರದ ಮುಖವಾಡ ಹಾಕಿದ ಮನುಷ್ಯ ಅವರನ್ನು ತಡೆಯುತ್ತಾನೆ. ಈ ಮನುಷ್ಯ ಈಗ ಹೊರಡಬೇಕು ಎಂದು ಎತ್ತರದ ಮನುಷ್ಯ ಬಾಗಿಲಿಗೆ ತೋರಿಸುತ್ತಾ ಬಿಲ್ಗೆ ಹೇಳುತ್ತಾನೆ. ಅವನಿಗೆ ಇಲ್ಲಿ ಇರಲು ಹಕ್ಕಿಲ್ಲ. ಬಿಲ್ ಪಾರ್ಟಿಯಿಂದ ಹೊರಹೋಗಲು ಒತ್ತಾಯಿಸಲ್ಪಡುತ್ತಾನೆ. ಅವನು ಕಾರಿನಲ್ಲಿ ಕರೆದೊಯ್ಯಲ್ಪಡುತ್ತಿರುವಾಗ ಜವಾಬ್ದಾರಳಾಗಿದ್ದ ನಿಗೂಢ ಮಹಿಳೆ ಕಿಟಕಿಯಿಂದ ಅವನನ್ನು ನೋಡುತ್ತಿರುವುದನ್ನು ಅವನು ನೋಡುತ್ತಾನೆ. ಮುಂದಿನ ಕೆಲವು ದಿನಗಳವರೆಗೆ ಬಿಲ್ ರಹಸ್ಯ ಪಾರ್ಟಿ ಮತ್ತು ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದ ಮಹಿಳೆಯ ಬಗ್ಗೆ ಗೀಳು ಹಿಡಿದಿರುತ್ತಾನೆ. ಅವನು ಇನ್ನಷ್ಟು ತಿಳಿದುಕೊಳ್ಳಬೇಕು ಎಂದು ಅವನು ಭಾವಿಸುತ್ತಾನೆ. ಅವನು ಮಹಲು ಕಂಡುಹಿಡಿಯಲು ಪ್ರಯತ್ನಿಸುತ್ತಾನೆ, ಆದರೆ ಅದು ಕಣ್ಮರೆಯಾದಂತೆ ತೋರುತ್ತದೆ.
ಅವನು ವೇಷಭೂಷಣ ಅಂಗಡಿಯನ್ನು ಹುಡುಕುತ್ತಾನೆ ಮತ್ತು ಅಲ್ಲಿ ನೋಡಿದ ವಿಶೇಷ ಉಡುಗೆ ಬಗ್ಗೆ ಕೇಳುತ್ತಾನೆ. ಮಾಲೀಕ ವಿಚಿತ್ರವಾಗಿ ವರ್ತಿಸುತ್ತಾನೆ ಮತ್ತು ರಹಸ್ಯ ಪಾರ್ಟಿ ಅಥವಾ ಮುಖವಾಡಗಳ ಬಗ್ಗೆ ಏನೂ ತಿಳಿದಿಲ್ಲ ಎಂದು ನಟಿಸುತ್ತಾನೆ. ಬಿಲ್ ತನ್ನನ್ನು ನೋಡಲಾಗುತ್ತಿದೆ ಎಂದು ಭಾವಿಸಲು ಪ್ರಾರಂಭಿಸುತ್ತಾನೆ. ಅವನು ಒಂದು ಪತ್ರಿಕೆಯನ್ನು ಓದುತ್ತಾನೆ ಮತ್ತು ಒಂದು ಆಘಾತಕಾರಿ ಮುಖ್ಯಾಂಶವನ್ನು ನೋಡುತ್ತಾನೆ. ಪಾರ್ಟಿಯಲ್ಲಿ ಅವನಿಗೆ ಎಚ್ಚರಿಕೆ ನೀಡಿದ್ದ ಮುಖವಾಡ ಹಾಕಿದ ಮಹಿಳೆ ಸತ್ತಿರುವುದು ಕಂಡುಬಂದಿದೆ. ಕೇವಲ ಪಾರ್ಟಿಗೆ ಹೋಗುವ ಮೂಲಕ ಅವನು ಅವಳ ಸಾವಿಗೆ ಕಾರಣನಾಗಿದ್ದಾನೆ ಎಂದು ಬಿಲ್ ಭಯಪಡುತ್ತಾನೆ. ಅವನು ತನ್ನ ರಹಸ್ಯ ಸಾಹಸದಿಂದ ಅಪರಾಧಿ ಮತ್ತು ಸಿಕ್ಕಿಬಿದ್ದಿದ್ದಾನೆ ಎಂದು ಭಾವಿಸುತ್ತಾನೆ. ಅವನು ತನ್ನ ಕಥೆಯನ್ನು ಹೇಳಲು ಪೊಲೀಸ್ ಠಾಣೆಗೆ ಧಾವಿಸುತ್ತಾನೆ. ಆದರೆ ಅವನ ಉನ್ನತ ಶ್ರೇಣಿಯ ಸ್ನೇಹಿತ ಅವನನ್ನು ತಡೆಯುತ್ತಾನೆ. ಸ್ನೇಹಿತ ಅವನಿಗೆ ಹೇಳುತ್ತಾನೆ, ನೀನು ನೋಡಿದ್ದನ್ನೆಲ್ಲ ಮರೆತುಬಿಡು. ಅದು ಕೇವಲ ಒಂದು ವಿಚಿತ್ರ ಆಟವಾಗಿತ್ತು. ಪಾರ್ಟಿಯಲ್ಲಿರುವ ಜನರು ತುಂಬಾ ಶಕ್ತಿಶಾಲಿ ಎಂದು ಸ್ನೇಹಿತ ಬಿಲ್ಗೆ ಅರ್ಥಮಾಡಿಸುತ್ತಾನೆ. ಅವನು ಮಾತನಾಡಿದರೆ ಅವನು ಗಂಭೀರ ತೊಂದರೆಯಲ್ಲಿ ಸಿಲುಕುತ್ತಾನೆ. ಕೊನೆಯಲ್ಲಿ ಬಿಲ್ ಮನೆಗೆ ಹೋಗುತ್ತಾನೆ. ಅವನು ತನ್ನ ಹೆಂಡತಿ ಆಲಿಸ್ ಮಲಗಿರುವುದನ್ನು ನೋಡುತ್ತಾನೆ. ಅವಳ ದಿಂಬಿನ ಮೇಲೆ ಅವನು ಪಾರ್ಟಿಗೆ ಧರಿಸಿದ್ದ ಆ ವಿಚಿತ್ರ ಭಯಾನಕ ಮುಖವಾಡವಿದೆ. ಅವನು ಅವಳನ್ನು ಎಬ್ಬಿಸಿ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಾನೆ. ಬೀದಿಯಲ್ಲಿ ನಡೆದಾಡಿದದ್ದು, ಜಾಜ್ ಕ್ಲಬ್, ಪಾಸ್ವರ್ಡ್ ಮತ್ತು ಮುಖವಾಡ ಪಾರ್ಟಿ. ಅವನು ಅವಳಿಗೆ ಸಂಪೂರ್ಣ ಕತ್ತಲೆಯ ಕಥೆಯನ್ನು ಹೇಳುತ್ತಾನೆ. ಆಲಿಸ್ ಅವನ ಸಂಪೂರ್ಣ ಸಾಹಸವನ್ನು ಮೌನವಾಗಿ ಕೇಳುತ್ತಾಳೆ. ಅವನು ಮುಗಿಸಿದಾಗ ಅವಳು ಹೇಳುತ್ತಾಳೆ, ನನ್ನನ್ನು ಕ್ಷಮಿಸಿ, ಆದರೆ ನಿಮ್ಮ ಸಾಹಸವು ನಿಜವಾದ ಅಪಾಯವಲ್ಲ. ಅದು ನಿಮಗೆ ಕೇವಲ ಒಂದು ಕನಸಾಗಿತ್ತು. ಅವಳ ರಹಸ್ಯ ಪ್ರಯಾಣವು ಅವಳ ಸ್ವಂತ ರಹಸ್ಯ ಆಸೆಯ ಬಗ್ಗೆ ಅವನ ಕೋಪವನ್ನು ನಿಭಾಯಿಸುವ ಒಂದು ಮಾರ್ಗವಾಗಿತ್ತು ಎಂದು ಅವಳು ವಿವರಿಸುತ್ತಾಳೆ. ಅವರಿಬ್ಬರೂ ಏನನ್ನಾದರೂ ಹುಡುಕುತ್ತಿದ್ದರು. ಬಿಲ್ ಅಳಲು ಪ್ರಾರಂಭಿಸುತ್ತಾನೆ. ಅವನು ಅವಳಿಗೆ ಹೇಳುತ್ತಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾವು ಯಾವಾಗಲೂ ಶಾಶ್ವತವಾಗಿ ಒಟ್ಟಿಗೆ ಇರಬೇಕೆಂದು ನಾನು ಬಯಸುತ್ತೇನೆ. ಆಲಿಸ್ ಅವನ ಕಣ್ಣುಗಳೊಳಗೆ ನೋಡುತ್ತಾಳೆ ಮತ್ತು ಕೇಳುತ್ತಾಳೆ, ನಾವು ಈಗ ಏನು ಮಾಡಬೇಕು ಎಂದು ನೀವು ಭಾವಿಸುತ್ತೀರಿ? ಬಿಲ್ ಹೇಳುತ್ತಾನೆ, ನಾವು ಒಬ್ಬರಿಗೊಬ್ಬರು ಪ್ರಾಮಾಣಿಕರಾಗಿರಬೇಕು. ನಾವು ಪ್ರಮುಖ ಪದಗಳನ್ನು, ನಿಜವಾದ ಪದಗಳನ್ನು ಹೇಳಬೇಕು ಮತ್ತು ನಿಜವಾದ ಕೆಲಸಗಳನ್ನು ಮಾಡಬೇಕು. ಆಲಿಸ್ ತಲೆ ಅಲ್ಲಾಡಿಸಿ ಒಪ್ಪುತ್ತಾಳೆ. ಅವಳು ಹೇಳುತ್ತಾಳೆ, ನಾವು ಏನಾದರೂ ಬಹಳ ಮುಖ್ಯವಾದ ಕೆಲಸ ಮಾಡಬೇಕು ಎಂದು ನಾನು ಭಾವಿಸುತ್ತೇನೆ. ಬಿಲ್ ಕೇಳಲು ಸಿದ್ಧನಾಗಿರುತ್ತಾನೆ. ಅವರು ಒಬ್ಬರನ್ನೊಬ್ಬರು ನೋಡುತ್ತಾರೆ. ಈ ಬಾರಿ ಯಾವುದೇ ರಹಸ್ಯಗಳಿಲ್ಲದೆ ತಮ್ಮ ಮದುವೆಯನ್ನು ಮತ್ತೆ ಪ್ರಾರಂಭಿಸಲು ಸಿದ್ಧರಾಗಿದ್ದಾರೆ. ಈ ಕಥೆಯು ನೀವು ಯಾರನ್ನಾದರೂ ಅಷ್ಟೊಂದು ಪ್ರೀತಿಸುವಾಗಲೂ ಪ್ರಾಮಾಣಿಕರಾಗಿರುವುದು ಎಷ್ಟು ಕಷ್ಟ ಎಂಬುದರ ಬಗ್ಗೆ ಇದೆ. ಮಾತನಾಡುವುದು ಎಲ್ಲಕ್ಕಿಂತ ಮುಖ್ಯವಾಗಿದೆ ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ. ಸರಳವಾಗಿ ವಿವರಿಸಿದ ಹೆಚ್ಚಿನ ಚಲನಚಿತ್ರ ರಹಸ್ಯಗಳಿಗಾಗಿ ಕನ್ನಡ ರ್ಯಾಪೋಗೆ ಚಂದಾದಾರರಾಗಿ.